ರಾಜಧಾನಿಯಲ್ಲಿ ರಸ್ತೆ ಗುಂಡಿ ಸಮಸ್ಯೆಯ ಹಿನ್ನೆಲೆ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟವನ್ನು ಆರಂಭ ಮಾಡಿದೆ ಬಿಜೆಪಿ. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಗುಂಡಿ ಮುಚ್ಚಿ ಎನ್ನುವ ಅಭಿಯಾನವನ್ನು ಪ್ರತಿಭಟನೆಯನ್ನು ಬಿಜೆಪಿ ಹಮ್ಮಿಕೊಳ್ತಾ ಇದೆ. ಬೆಳಗ್ಗೆಯಿಂದಲೇ ಬೆಂಗಳೂರಿನ ವಿವಿಧ ಕಡೆಗಳಲ್ಲಿ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ. ಬೆಂಗಳೂರು ನಗರದ ಯಲಹಂಕ ಮಹಾಲಕ್ಷ್ಮಿ ಲೇಔಟ್ ಬಳಿ ಗಾಂಧಿನಗರದಲ್ಲಿ ಪ್ರತಿಭಟನೆ ಮಾಡ್ತಾ ಇದೆ. ಕಾಂಕ್ರೀಟ್ ಹಾಕಿ ರಸ್ತೆ ಗುಂಡಿ ಮುಚ್ಚುತ್ತಾ ಇದ್ದಾರೆ. ಬಿಜೆಪಿ ಕಾರ್ಯಕರ್ತರೇ ಕಾಂಕ್ರೀಟ್ ಹಾಕಿ ರಸ್ತೆಯ ಗುಂಡಿಗಳನ್ನು, ಪಾಟ್ ಹೋಲ್ಸ್ಗಳನ್ನು ಮುಚ್ಚುವ ಕೆಲಸ ಮಾಡ್ತಾ ಇದ್ದಾರೆ. ರಸ್ತೆ ಗುಂಡಿ ಮುಚ್ಚಿ ಅಂತ ಹೇಳಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೇಳಿ ಕೇಳಿ ಮಳೆಗಾಲದಲ್ಲಿ ಅನೇಕ ರೀತಿಯ ಅವಾಂತರಗಳು ಸಂಭವಿಸ್ತಾ ಇದೆ. ಅನೇಕ ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಗುಂಡಿಯ ಕಾರಣಕ್ಕಾಗಿ. ಅನೇಕ ಜನ ತಮ್ಮ ಬೆನ್ನು ಮೂಳೆ ಮುರಿದುಕೊಂಡಿದ್ದಾರೆ. ಅನೇಕ ಜನ ಕೈಕಾಲು ಮುರಿದುಕೊಂಡಿದ್ದಾರೆ. ಅನೇಕ ಜನ ರಸ್ತೆಗಿಳಿಲಿಕ್ಕೂ ಕೂಡ ಹೆದರ್ತಾ ಇದ್ದಾರೆ. ಅದರಲ್ಲೂ ಕೂಡ ಮಳೆ ಬಂತು ಅಂತ ಹೇಳಿದ್ರೆ ಅಲ್ಲಿ ಹೋಗ್ಲಿಕ್ಕೂ ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಸೊ ಹೀಗಾಗಿ ಇದೀಗ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಬಿಜೆಪಿಯ ನಾಯಕರುಗಳು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಗಾಂಧಿನಗರದ ವ್ಯಾಪ್ತಿಯಲ್ಲಿ ಪ್ರತಿಭಟನೆಯ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ. ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ವಿವಿಧ ನಾಯಕರು ಕೂಡ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವರೇ ಒಂದು ಬುಟ್ಟಿಯಲ್ಲಿ ಕಾಂಕ್ರೀಟ್ ತಂದು ರಸ್ತೆ ಗುಂಡಿಯನ್ನು ಮುಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸರ್ ನೀವು ಈ ಕಡೆ ಕೂತ್ಕೊಬಿಡಿ ಸರ್. ಇನ್ನೊಂದು ಬಂಡಿ ತರ ಕೇಳಿ ಸರ್, ಕಾಣಿಸ್ತಿಲ್ಲ. ಇನ್ನೊಂದು ಬಂಡಿ ಕೊಡ್ರಪ್ಪ ಕಾಂಕ್ರೀಟು. ನೀವು ಮುಂದೆ ಹೋಗೋಣ, ಮುಂದೆ ತಗೋ, ಮುಂದೆ ಕ್ಯಾಮ್ರಾ ಮೊಬೈಲ್ ಇಲ್ಲೇ ಬಂದ್ರಲ್ಲ ನೀವು ಹಿಂದೆ ಯಾರಣ ದಯವಿಟ್ಟು ಚಲೋ ಸರ್ ಬಿಡಿ ಅದನ್ನು. ಗಮನಿಸ್ತಾ ಇದ್ದೀರಿ, ಇದು ಗಾಂಧಿನಗರದಲ್ಲಿ ಪ್ರತಿಭಟನೆಯ ದೃಶ್ಯಾವಳಿಗಳು. ಬಿಜೆಪಿ ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಅನೇಕ ರೀತಿಯ ಹೋರಾಟಗಳನ್ನು ಮಾಡಬೇಕು ಅಂತ ಅಂದುಕೊಂಡಿದ್ರು ಕೂಡ ಬಿಜೆಪಿಗೆ ಅದು ಸಾಧ್ಯವಾಗಿರಲಿಲ್ಲ. ಹೇಳಿಕೇಳಿ ಸರ್ಕಾರದ ವಿರುದ್ಧ ಇದೀಗ ಅಭಿಯಾನವೇ ಶುರುವಾಗಿ ಹೋಗ್ತಾ ಇದೆ. ಜನ ಕೂಡ ಪಾಟ್ ಹೋಲ್ಸ್ಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ, ರಸ್ತೆ ಗುಂಡಿಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ. ನಿಮಗೆ ಬೆಂಗಳೂರಿನಲ್ಲಿ ಗುಂಡಿಗಳಿಲ್ಲದ ರಸ್ತೆಯನ್ನು ಹುಡುಕ್ಲಿಕ್ಕೆ ಸಾಧ್ಯವೇ ಇಲ್ಲ. ಬೆಂಗಳೂರು ನಗರದ ರಸ್ತೆಗಳು ಅಧ್ವಾನ ಆಗಿದ್ದಾವೆ. ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ. ರಸ್ತೆಗಳ ಗುಂಡಿಗಳನ್ನೇ ಮುಚ್ಚಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಇನ್ಯಾವ ಸೀಮೆ ಅಭಿವೃದ್ಧಿ ಮಾಡ್ತಾರೆ ಅಂತ ಹೇಳಿ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಬಿಜೆಪಿಯು ಕೂಡ ಒಂದು ವಿರೋಧ ಪಕ್ಷವಾಗಿ ಹೋರಾಟವನ್ನು ಮಾಡ್ತಾ ಇದೆ. ಅವರೇ ಕಾಂಕ್ರೀಟನ್ನು ರಸ್ತೆಗೆ ಮುಚ್ಚುವ ಮೂಲಕ ಅಣಕ ಮಾಡುವಂಥ ಪ್ರತಿಭಟನೆ ಇವತ್ತು ನಡೀತಾ ಇದೆ. ದಯವಿಟ್ಟು ಚಲೋ ಸರ್ ಬಿಡಿ ಅದನ್ನು. ಪ್ರಶಾಂತ್ ಅಣ್ಣ ನಮ್ಗೆಲ್ಲ ಹೇಳ್ತೀಯಾ? ಮಾಡಿಸ್ತಾ ಇದ್ದಾರೆ ಕಾಂಗ್ರೆಸ್ನವರು.